ನಮಸ್ಕಾರ. ನಾನು ತಮ್ಮಣ್ಣ LH ಅಂತೇಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿದ್ದೀನಿ. ಇಲ್ಲಿ ತಾಲೂಕಿನಲ್ಲಿ ನಿರ್ದೇಶಕನಾಗಿ ನಿರ್ವಹಿಸ್ತಾ ಇದ್ದೀನಿ. ಮತ್ತೆ ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಈ ದಿನ ತಾವೆಲ್ಲರ ನೋಡ್ತಾ ಇರುವಂತೆ ನಾವು ಮೊನ್ನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಬೇಡಿಕೆ ಪತ್ರವನ್ನು ಕೊಟ್ಟಿದ್ವಿ. ಏನು ಬೇಡಿಕೆ ಪತ್ರ ಅಂದರೆ ಆ ಪತ್ರದಲ್ಲಿ 4 ವಿಶೇಷವಾಗಿರ್ತಕ್ಕಂಥ ಅಂಶಗಳ ಗಮನವನ್ನು ಚೆಲ್ಲಿದ್ವಿ. ಒಂದನೇದು ಕಾಮ್ಸ್ ಕರ್ತವ್ಯ ಆ್ಯಪ್ನೊಳಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸಿಕೊಟ್ರೆ ನಮಗಾಗ್ತಕ್ಕಂತಹ ಏನು ಸಮಸ್ಯೆಗಳು ಉಂಟಾಗ್ತಿದೆಯೋ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ. ಯಾಕಂದರೆ ಕಾಮ್ಸಲ್ಲಿ ನಾವು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾವೆ. ಕಾಮ್ಸ್ ಒಳಗೆ ನಾವು ನಮ್ಮ ಕರ್ತವ್ಯ ಆ್ಯಪ್ನೊಳಗೆ ನಮ್ಮ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತಕ್ಕಂಥ ಸರ್ಕಾರ ಏನು ನಿಗದಿಪಡಿಸಿದೆಯೋ ಅದಕ್ಕೆ ನಾವು ತಯಾರಾಗಿದ್ದೀವಿ. ಆದರೆ ನಮ್ಮ ಜಿಯೋ ಲೊಕೇಶನ್ ಏನಿದೆಯಲ್ಲ ಅದು ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ನಾನು ಈ ಹಿಂದೆ ರಾಮಗಢದಲ್ಲೆಲ್ಲ ಕೆಲಸ ಮಾಡಿದ್ದೆ. ನಾನೀಗ ನಂದಿಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರಾಮಗಢ ಲೊಕೇಶನ್ನಲ್ಲಿ ಇರ್ತಕ್ಕಂತಹದ್ದೇ ಈಗಲೂ ಕಂಟಿನ್ಯೂ ಇರೋದ್ರಿಂದ ನಾನು ಈಗಾಗಲೇ 10 ವರ್ಷ ನಂದಿಹಳ್ಳಿಗೆ ಬಂದು ಈಗಲೂ ರಾಮಗಢ ತೋರಿಸಿದ್ರೆ ನನ್ನ ಜಿಯೋ ಲೊಕೇಶನ್ ಯಾವುದೇ ಕಾರಣಕ್ಕೂ ಅದಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಈಗ ನನ್ನ ಕಾಮ್ಸ್ ಆ್ಯಪ್ ಒಳಗೆ ನನ್ನ ಕರ್ತವ್ಯದ ದಿನಗಳಂದು ನಾನು ಹಾಜರಾತಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ಸರಿಸುಮಾರು ನಮ್ಮ ಸಂಡೂರು ತಾಲೂಕಿನಲ್ಲೇ ಸರಿಸುಮಾರು 60% ಹೆಚ್ಚು ಶಿಕ್ಷಕರಿಗೆ ಈ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು. ಈ ತೊಂದರೆಯಿಂದ ಮುಕ್ತಿ ಬೇಕಪ್ಪ ಅಂದರೆ ಅತಿ ಶೀಘ್ರದಲ್ಲಿ ಇಲಾಖೆ ಆಗಿರ್ಬೋದು ಅಥವಾ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ HRMS ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಾಗಿರ್ಬೋದು, ಅವರು ನಮ್ಮ ಜಿಯೋ ಲೊಕೇಶನ್ನನ್ನು ನಮ್ಮ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳಗಳಿಗೆ ಅವಕಾಶ ಮಾಡಿಕೊಟ್ಟಾಗ ನಾನು ಅಲ್ಲಿ ಜಿಯೋ ಲೊಕೇಶನ್ಗೆ ಲೊಕೇಟ್ ಆದಾಗ ನನ್ನ ಕರ್ತವ್ಯ ಆ್ಯಪ್ ಒಳಗೆ ನಾನು ಹಾಜರಾತಿಯನ್ನು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮೊದಲೇದಾಗಿರ್ತಕ್ಕಂಥ ಒಂದು ಸಮಸ್ಯೆ. ಇದಕ್ಕೆ ಸಮಸ್ಯೆಗೆ ಒಂದಿಷ್ಟು ಪರಿಹಾರ ಕಂಡುಕೊಡ್ಬೇಕು. ಅದನ್ನು ಸರ್ಕಾರ ಮತ್ತು ನಮ್ಮ ಮೇಲಾಧಿಕಾರಿಗಳು ಮಾಡ್ತಾರೆ ಅಂತಕ್ಕಂತಹ ಒಂದು ಮಹದಾಶೆಯಿಂದ ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇನ್ನು ಎರಡನೇದಾಗಿ ನಿರಂತರ ಆ್ಯಪ್ನ ಬಿಟ್ಟಿದ್ದಾರೆ. ನಿರಂತರ ಆ್ಯಪ್ ಅಂತಂದರೆ ಮಕ್ಕಳ ಹಾಜರಾತಿ ಫೇಸ್ ರೆಕಗ್ನೈಸೇಷನ್ ಹಾಜರಾತಿಯನ್ನು ಹಾಕಬೇಕು ಅಂತಕ್ಕಂಥದ್ದು. ಇದರ ಉದ್ದೇಶ ಫೋಲ್ ಆಗ್ತಕ್ಕಂಥದ್ದು ಒಂದಿಷ್ಟನ್ನು ತಡೆಗಟ್ಟತಕ್ಕಂಥದ್ದು ಅಥವಾ ನಮ್ಮ ಸರ್ಕಾರ ಶಾಲೆಯ ಅಂಕಿಅಂಶಗಳಲ್ಲಿ ಎಲ್ಲೋ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಮನಗಂಡಿರ್ತಕ್ಕಂಥ ನಿಟ್ಟಿನಲ್ಲಿ ಆ ಅಂಕಿಅಂಶಗಳು ಎಲ್ಲೂ ವ್ಯತ್ಯಾಸ ಆಗಬಾರ್ದು. ಎಲ್ಲಿ ಸಾಧಿಸಿರ್ತಕ್ಕಂಥ ಅಂಕಿಅಂಶ, ಶಾಲೆ ಒಳಗಿರ್ತಕ್ಕಂಥ ಅಂಕಿಅಂಶ ಅಥವಾ ಸೌಲಭ್ಯಗಳಿಗೆ ನೀಡ್ತಕ್ಕಂಥ ಅಂಕಿಅಂಶ, ಈ ಮೂರು ಮಧ್ಯೆ ಎಲ್ಲೋ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥದ್ದನ್ನು ಸರಿಪಡಿಸ್ಲಿಕ್ಕೆ ಏನು ನಿರಂತರ ಆ್ಯಪನ್ನು ಅವರು ಡೆವಲಪ್ ಮಾಡಿದ್ದಾರೆ. ಆದರೆ ನಿರಂತರ ಆ್ಯಪ್ ಡೆವಲಪ್ ಮಾಡಿರೋದು ಎಷ್ಟು ಸರಿನೋ ಅದರಲ್ಲಷ್ಟೇ ಒಂದಿಷ್ಟು ಸಮಸ್ಯೆಗಳು ಬೆಳಕನ್ನು ಕಂಡು ಬರ್ತವೆ. ಆ ಸಮಸ್ಯೆಗಳನ್ನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮೊನ್ನೆ ನಾವು ಪತ್ರದಲ್ಲಿ ಕೊಟ್ಟಿದ್ದೇವೆ. ಏನು ಸಮಸ್ಯೆಗಳು? ಈಗ ಆ ನಿರಂತರ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿರಂತರ ಆ್ಯಪ್ ಒಳಗೆ ರಿಜಿಸ್ಟರ್ ಆದಂತಹ ಶಾಲೆಯಲ್ಲಿರ್ತಕ್ಕಂಥ ಪರ್ಮನೆಂಟ್ ಶಿಕ್ಷಕರು ಯಾರಿದಾರೋ ಅವರು ಮಾತ್ರ ಹಾಜರಾತಿಯನ್ನು ಹಾಕಬೇಕು ಅಂತಕ್ಕಂಥದ್ದು. ಹಾಜರಾತಿ ಹಾಕಬೇಕು ಅಂದರೆ ಹಾಜರಾತಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಕ್ಷಕರ ಆ ಆ್ಯಪ್ ಒಳಗೆ ವರ್ಕ್ ಆಗ್ತಕ್ಕಂತಹ ಮಕ್ಕಳ ತರಗತಿವಾರು ಮಕ್ಕಳ ಪಟ್ಟಿ ಬರಬೇಕು. ಆದರೆ ಶಿಕ್ಷಕರ ಆ್ಯಪ್ ಒಳಗೆ ರಿಜಿಸ್ಟರ್ ಆಗಿದ್ದಾರೆ, ಆದರೆ ಮಕ್ಕಳ ಪಟ್ಟಿ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತಂತಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಡೆವಲಪ್ ಆಗಿಲ್ವೋ ಅಥವಾ ಕೆಲವು ಕಡೆ ಡಿಸ್ಪ್ಲೇ ಆಗ್ತಿದೆ, ಕೆಲವು ಕಡೆ ಡಿಸ್ಪ್ಲೇ ಆಗ್ತಿಲ್ಲ. ಅದಕ್ಕೆ ತಾಂತ್ರಿಕ ಕಾರಣಗಳು ಸಾಕಷ್ಟು ಗೊತ್ತಾಗ್ತಿಲ್ಲ. ಇದು ಸಹ ಅಷ್ಟು ಒಂದು 60% to 50% ಶಾಲೆಗಳಲ್ಲಿ ನಿರಂತರ ಆ್ಯಪ್ನ ವರ್ಕೌಟ್ ಆಗ್ತಾ ಇಲ್ಲ. ಅದಕ್ಕೊಂದಿಷ್ಟು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥದ್ದು. ದಿನನಿತ್ಯ ನೀವು ಹಾಕ್ಲೇಬೇಕು ಅಂತ ಒತ್ತಡ ಏರ್ತಕ್ಕಂಥ ಈ ದಿನಮಾನಗಳಲ್ಲಿ ಬಟ್ ಅದಕ್ಕೆ ನಮಗೆ ಪೂರಕವಾಗಿದ್ದಾಗ ಅದು ನಾವು ಖಂಡಿತ ಹಾಕಲಿಕ್ಕೆ ಮತ್ತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಅದು ಎಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗ್ತಕ್ಕಂಥದ್ದು ಪ್ರಮಾಣ ಕಡಿಮೆ ಇದ್ದು ನಮ್ಮ ಮೇಲೆ ಆನ್ಲೈನ್ ಒತ್ತಡಗಳು ಜಾಸ್ತಿ ಆಗ್ತದವೆ ಅಂತಕ್ಕಂಥದ್ದು. ಏನು ವರ್ಕೌಟ್ ಆಗಲಿಲ್ಲ ಅದು ಅಂತಂದರೆ ನೀವು ಬೇಜವಾಬ್ದಾರಿತನವನ್ನು ಮಾಡ್ತಾ ಇದ್ರಿ, ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಶಿಕ್ಷಕರ ಬೇಜವಾಬ್ದಾರಿತನ ಇಲ್ಲ. ಶಿಕ್ಷಕರು ಸರ್ಕಾರ ನಿಗದಿಪಡಿಸ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಇದುವರೆಗೂ ಎಷ್ಟೋ ವಿಚಾರಗಳಲ್ಲಿ ಅತ್ಯಂತ ಕಡಿಮೆ ಅಂದರೆ 50% ಬಿಲೋ ಶಿಕ್ಷಕರಿರ್ತಕ್ಕಂಥ ನಮ್ಮ ಸಂಡೂರಿನಲ್ಲಿ ಸಾಕಷ್ಟು ಪೈಲಟ್ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅವುಗಳನ್ನೆಲ್ಲವನ್ನು ಯಶಸ್ವಿಯಾಗಿ ಮಾಡಿ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಆದರೆ ಇದು ಸಹ ನಾವು ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ. ಬಟ್ ಅದಕ್ಕೆ ಪೂರಕವಾಗಿರ್ತಕ್ಕಂತಹ
ಸ್ಪಂದನೆಯನ್ನ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಸರ್ಕಾರ ಮತ್ತು ಇಲಾಖೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಆಗಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೂರನೇದಾಗಿ ಬಹುಮುಖ್ಯ ಬೇಡಿಕೆ ಅಂದ್ರೆ ಮೊಟ್ಟೆ ಬಾಳೆಹಣ್ಣು ಮತ್ತೆ ಅದರ ದರ ಪರಿಷ್ಕರಣೆ. ಅಂದ್ರೆ ಈ ಸರಿಸುಮಾರಿಗೆ 3 ವರ್ಷಗಳಿಂದ ಮೊಟ್ಟೆ ಬಾಳೆಹಣ್ಣು ಕೊಡ್ತಾ ಬರ್ತಾ ಇದೀವಿ. ಈ ವರ್ಷ ಮೊಟ್ಟೆ ಬಾಳೆಹಣ್ಣ ದರ ಪರಿಷ್ಕರಣೆ ಮಾಡಲೇಬೇಕು ಅಂತಕ್ಕಂಥದ್ದು ಬಹು ಬೇಡಿಕೆ ಇದೆ. ಯಾಕಂದ್ರೆ ಈಗ ಅಟ್ ಪ್ರೆಸೆಂಟ್ ಈ ತಿಂಗಳಲ್ಲಿ ನಮಗೆ ಮೊಟ್ಟೆ ಬಾಳೆಹಣ್ಣು ಇಳಿಸ್ತಕ್ಕಂಥವ್ರು ಮೊಟ್ಟೆ ರೇಟ್ ಒಂದು ಟ್ರೈ 30 ಮೊಟ್ಟೆಗೆ 220 ರೂಪಾಯಿ ಶಾಲೆಗೆ ಬಂದು ಇಳಿಸ್ತಿದ್ದಾರೆ. ಸರ್ಕಾರ ನಿಗದಿಪಡಿಸಿರೋದು ಒಂದು ಮೊಟ್ಟೆಗೆ 5 ರೂಪಾಯಿ 20 ಪೈಸಾ. 5 ರೂಪಾಯಿ 20 ಪೈಸಾ ಒಂದು ಮೊಟ್ಟೆಗೆ ಅಂತ ಅನ್ನೋದಾದ್ರೆ ಈಗ ನಾವು ಕೊಡ್ತಕ್ಕಂಥದ್ದು 220 ರೂಪಾಯಿ ಅಂದರೆ ದಟ್ ಮೀನ್ಸ್ ಹೆಚ್ಚು ಕಡಿಮೆ 7 ರೂಪಾಯಿ 20 ಪೈಸಾ 10-15 ಪೈಸಾ ನಿಯರೆಸ್ಟ್ ಬರ್ತಾ ಇದೆ. ಅಂದರೆ ಇದ್ರ ಹೊರೆ ಯಾರಿಗೆ ಬೀಳ್ತಾ ಇದೆ? ಶಿಕ್ಷಕರ ಮೇಲೆ ಬೀಳ್ತಾ ಇದೆ. ಅಂದರೆ ಒಂದು ಶಾಲೆಯಲ್ಲಿ 10-20 ಮಕ್ಕಳಿದ್ರೆ ಅಂತಂದರೆ ಅದನ್ನ ಬರೆಸೋಣ ಅಂತಕ್ಕಂಥದ್ದು ನಮ್ಮ ಇಷ್ಟು ದಿನದ ಒಂದು ಇದರಲ್ಲಿ ಸರ್ವಿಸಲ್ಲಿ ನಮ್ಮ ಮಕ್ಕಳಿಗಾಗಿ ನಾವು ಮಾಡ್ತೀವಪ್ಪ ಅಂತಕ್ಕಂಥ ಒಂದು ಮನೋಭಿಲಾಷೆಯಿಂದ ಮಾಡ್ತಾ ಇದ್ವಿ. ಅದೇ ಒಂದು 100 ಮಕ್ಕಳಿದ್ದಾರೆ ಅಂತಂದರೆ ಅಲ್ಲಿ ಎಷ್ಟಾಗ್ತದೆ? ಕೆಲವು ಶಾಲೆಗಳಲ್ಲಿ 600, 700, 800 ಮಕ್ಕಳವರೆಗೂ ನಮ್ಮ ಶಾಲೆಯಲ್ಲಿ ಸಂಡೂರಿನಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ ಇದೆ. ಅಲ್ಲೆಲ್ಲವೂ 1 ರೂಪಾಯಿ 20 ಪೈಸಾ ಹೆಚ್ಚು ಆಯಿತು ಅಂತಂದರೆ ಎಷ್ಟು ಹೆಚ್ಚಾಗ್ತದೆ ಶಿಕ್ಷಕರ ಹೊರೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ತಾವುಗಳು ಸರ್ಕಾರದ ಮಟ್ಟದಲ್ಲಿ ಈ ವಿಚಾರವಾಗಿ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದು ಭಾಳಷ್ಟು ದಿನಗಳ 100 ಮನವಿ ಪತ್ರಗಳನ್ನು ಈಗಾಗಲೇ ರಾಜ್ಯ ಸಂಘ, ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘಗಳು ಮನವಿ ಪತ್ರಗಳನ್ನು ಕೊಟ್ಟಿದೆ. ಇದುವರೆಗೂ ಪರಿಷ್ಕರಣೆ ಮಾಡ್ತಕ್ಕಂತಹ ಗೋಜಿಗೆ ಸರ್ಕಾರ ಇನ್ನೂ ಹೋಗಿಲ್ಲ ಅಂತಕ್ಕಂಥದ್ದು. ಆ ಮಟ್ಟದಲ್ಲಿ ತೀರ್ಮಾನ ಮಾಡ್ತಕ್ಕಂತಹ ಕೆಲಸ ಈ ಬಾರಿ ಆದರೂ ಆಗ್ತದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಒಂದು ಸದಾಶಯವನ್ನು ಇಟ್ಕೊಂಡು ಸ್ಟಾರ್ಟಿಂಗೇ ಆ ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಇಲಾಖೆ, ನಮ್ಮ ಶಿಕ್ಷಕರ ಪೂರಕವಾಗಿ ಒಂದಿಷ್ಟು ಮೊಟ್ಟೆ ದರವನ್ನು ಪರಿಷ್ಕರಣೆ ಮಾಡಿದ್ರೆ ನಮ್ಮ ಶಿಕ್ಷಕರು ಎಲ್ಲರೂ ನಿರಾಳ ಆಗ್ತಾರೆ ಅಂತಕ್ಕಂಥದ್ದೊಂದು ಸದಾಶಯ ಇದೆ. ಇನ್ನು 3ನೇದು 4ನೇದಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಏನಾಗಿದೆ ಅಂತಂತಂದ್ರೆ ಇಷ್ಟು ದಿನ ಸರಾಗವಾಗಿ ನನಗೆ ಬೇಕಾದಾಗ ಅಥವಾ ನಮ್ಮ ಶಾಲೆಗೆ ಬೇಕಾದಾಗ ನಾನು ಗ್ಯಾಸ್ ಬೇಕು ಅಂತೇಳಿ ನಮ್ಮ ADMM ಅವ್ರಿಗೆ ಮಾಹಿತಿಯನ್ನು ಕೊಟ್ಟರೆ ಅವರು ಗ್ಯಾಸ್ ಏಜೆನ್ಸಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತಿದ್ರು, ಅವ್ರು ತಂದು ಇಳಿಸ್ತಾ ಇದ್ರು. ಆದರೆ ಈ ವರ್ಷ ಏನಾಗಿದೆ, ಗ್ಯಾಸ್ ಸಿಲಿಂಡರ್ಗಳು ಏನಾದರೂ ನಾವು ಪಡ್ಕೋಬೇಕಪ್ಪ ಅಂದರೆ ನಾವು ಮನೆ ಗ್ಯಾಸ್ ಸಿಲಿಂಡರ್ ಹೇಗೆ ಪಡ್ಕೋಬೇಕು ಆಗಿದೆಯೋ ಆ ನಿಟ್ಟಿನಲ್ಲಿ ಬುಕ್ಕಿಂಗ್ ಮಾಡಿ, ಅದಕ್ಕೆ ಬುಕ್ಕಿಂಗ್ ಮಾಡಲಿಕ್ಕೆ ಹೆಡ್ ಮಾಸ್ಟರ್ ಅವರ ಮೊಬೈಲ್ ನಂಬರ್ ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು ಸಮಸ್ಯೆ ಏನಂದರೆ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ಕೊಡಲಿಕ್ಕೆ ಈಗ ಆಲ್ರೆಡಿ ಅವ್ರ ಮನೆಗೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಕೊಟ್ಟಿರ್ತಾರೆ ಅಥವಾ ಮತ್ತೊಂದು ಎಲ್ಲಿಗೋ ಕೊಟ್ಟಿರ್ತಾರೆ. ಕಂಟಿನ್ಯೂಷನ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಮೊಬೈಲ್ ನಂಬರ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಿದ್ದಾರೆ. ಅದಕ್ಕಂತಲೇ ಒಂದು ಸಿಮ್ ಕಾರ್ಡ್ ತಗೋಬೇಕಾಗಿದೆ. ಅಂದರೆ ಇಲಾಖೆ ಎಲ್ಲ ಕೆಲಸ ಕಾರ್ಯಗಳನ್ನು ನೇರವಾಗಿ ಮುಖ್ಯ ಗುರುಗಳು ಅಥವಾ ಶಿಕ್ಷಕರಿಂದನೇ ಆ ಕೆಲಸ ಕಾರ್ಯಗಳು ಮಾಡಿಸ್ಕೊಳ್ಳಿಕ್ಕೆ ಈ ಅವರ ಮೊಬೈಲನ್ನು ಅವರ ಇಂಟರ್ನೆಟನ್ನೇ ಬಳಸ್ತಕ್ಕಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ಇದರ ಬದಲಾಗಿ ನಮ್ಮ ಬೇಡಿಕೆ ಏನಿದೆ ಅಂತಂದರೆ ಶಾಲೆಗೆ ಒಂದು ಲ್ಯಾಪ್ಟಾಪ್ ಅಥವಾ ಶಾಲೆಗೆ ಒಂದು ಮೊಬೈಲ್ ಅಥವಾ ಶಾಲೆಗೆ ಒಂದು ಇಂಟರ್ನೆಟ್ ಸೌಲಭ್ಯ ಇರ್ತಕ್ಕಂಥ ಒಂದು ಡಿವೈಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥದ್ದು. ಅದ್ರ ಮೂಲಕ ಶಿಕ್ಷಕರ ಮೇಲೆ ಬೀಳ್ತಕ್ಕಂಥ ಒಂದಷ್ಟು ಹೊರೆ, ಅದ್ರ ಜೊತೆಗೆ ಶಿಕ್ಷಕರ ಮೇಲೆ ಬಿದ್ದಂತಹ ಒಂದಷ್ಟು ಕಷ್ಟವನ್ನ ಭಾರವನ್ನ ಇಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ, ಜೊತೆಗೆ ಮನವಿ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಅವ್ರಿಗೆ ಸಲ್ಲಿಸಿದೀವಿ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ನಾವು ಬೇಡಿಕೆ ಅಂತಕ್ಕಂಥದ್ದನ್ನ ಮಾಡ್ತಾ ಹೋದ್ರೆ ಪ್ರತಿದಿನ ದಿನನಿತ್ಯದ ಕೆಲಸ ಕಾರ್ಯಗಳು ಶಿಕ್ಷಕರು ಅಥವಾ ಹೆಡ್ ಮಾಸ್ಟರ್ನ ಮೊಬೈಲ್ನಲ್ಲೇ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ಏನೇನು ಕೆಲಸ ಕಾರ್ಯಗಳು ಮಾಡ್ತೀವಿ? ಸ್ಯಾಟ್ಸ್ ಹಾಜರಾತಿಯನ್ನು ಹಾಕ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತೀವಿ, ಇಲಾಖೆಯಿಂದ ಬರ್ತಕ್ಕಂಥ ಸ್ಪ್ರೆಡ್ಶೀಟ್ ಕೆಲಸ ಕಾರ್ಯಗಳು ಮಾಡ್ತೀವಿ, ಅಥವಾ ನಿರಂತರ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗೆ ಜೊತೆಗೆ ನಮ್ಮ ಕರ್ತವ್ಯ ಆ್ಯಪ್ನೊಳಗೆ ನಮ್ಮ ಹಾಜರಾತಿಯನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, LBA ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ಮತ್ತು ಸ್ಯಾಟ್ಸ್ ಒಳಗೆ ದಾಖಲೆ ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಸ್ಯಾಟ್ಸ್ ಒಳಗೆ LBA ಅಂಕಗಳನ್ನು, ಗ್ರೇಡ್ಗಳನ್ನು ನಮೂದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹೀಗೆ ನಿರಂತರವಾಗಿ ಮಾಡೋದ್ರಿಂದ ಶಿಕ್ಷಕರು ಬೋಧನೆಯಲ್ಲಿ ತೊಡ್ಕೊಳ್ತಕ್ಕಂಥ ಕೆಲಸ ಬಿಟ್ಟು ಆನ್ಲೈನ್ನಲ್ಲೇ ತೊಡಗಿಸ್ಕೊಳ್ತಕ್ಕಂಥ ಕೆಲಸಗಳು ಇತ್ತೀಚಿನ ದಿನಮಾನಗಳು ಸಾಕಷ್ಟು ಆಗಿಬಿಟ್ಟಿದೆ. ಸೊ ಆ ಉದ್ದೇಶಕ್ಕಾಗಿ ಈಗ ಹೇಗೆ ನೀವು ಅತಿಥಿ ಶಿಕ್ಷಕರನ್ನ ಕೊಟ್ಟು ಬೋಧನೆ ನಡೆಸಿರಿ ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು, ಆ ನಿಟ್ಟಿನಲ್ಲಿ ಪ್ರತಿಯೊಂದು ಶಾಲೆಗೆ ಒಬ್ಬ ಕಂಪ್ಯೂಟರ್ ಶಿಕ್ಷಕ, ಅತಿಥಿ ಶಿಕ್ಷಕ ರೂಪದಲ್ಲಾದರೂ ಕೊಡಿ ಅಥವಾ ಮತ್ತೊಂದು ರೂಪದಲ್ಲಾದರೂ ಕೊಟ್ಟು ಒಂದು ಕಂಪ್ಯೂಟರ್ ಶಿಕ್ಷಕರನ್ನು ಕೊಡೋದ್ರ ಮೂಲಕ ಶಿಕ್ಷಣದ ಗುಣಮಟ್ಟವನ್ನ ಎತ್ತರಿಸ್ತಕ್ಕಂಥ ಕಾರ್ಯವನ್ನ ಮಾಡಲಿ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಗೆ ಸರ್ಕಾರ ಮತ್ತು ಇಲಾಖೆ ಮತ್ತು ನಮ್ಮ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಮಹದಾಶಯ ನಮಗೆ ಇದೆ. ಆ ಮಹದಾಶಯ ತಮ್ಮ ವಾಹಿನಿಯ ಮೂಲಕ ಅವ್ರಿಗೆ ತಲುಪಲಿ ಅಂತಕ್ಕಂಥದ್ದು